ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಇಯರಿಂಗನ್ನು ಹೇಗೆ ಜೋಡಿಸ್ಕೊಬೇಕು ಅನ್ನೋದನ್ನು ಇವತ್ತು ತೋರಿಸ್ತೀನಿ. ಫ್ರೆಂಡ್ಸ್, ನಾವು ಹೀಗೆ ಇಯರಿಂಗ್ಸ್ನೆಲ್ಲ ಒಂದು ಡಬ್ಬಿ ತುಂಬಿಟ್ಕೊಂಡಿರ್ತೀವಿ. ಬೇಕಾದಾಗ ಒಂದು ಕೆಳಗಡೆ ಹೋಗಿರುತ್ತೆ, ಒಂದು ಮೇಲ್ಗಡೆ ಇರುತ್ತೆ, ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ಹೇಗೆ ನೀಟಾಗಿ ಜೋಡಿಸ್ಕೊಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾವು ಕೆಲವೊಂದನ್ನು ಇಯರಿಂಗ್ಸನ್ನು ಯೂಸ್ ಮಾಡಿರ್ತೀವಿ, ಕೆಲವೊಂದನ್ನು ಹೀಗೆಲ್ಲ ಹಾಕಿ ಬಾಕ್ಸನ್ನ ಅರ್ಜೆಂಟಾಗಿ ಹೀಗೆ ಮುಚ್ಚಿಬಿಟ್ಟಿರ್ತೀವಿ. ಅಂಥ ಸಮಯದಲ್ಲಿ ಇಯರಿಂಗ್ಸ್ಗಳು ಹಾಳಾಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂಥ ಸಮಯ ಅದನ್ನೆಲ್ಲ ನಾವು ಒಂದು ಕೂಡ ಹಾಳಾಗದೇ ಇರೋ ರೀತಿಯಲ್ಲಿ ಹೇಗೆ ನಮಗೆ ನೋಡಿದ ತಕ್ಷಣ ಸಿಗಬೇಕು, ಆ ರೀತಿಯಾಗಿ ನಾವು ಹೇಗೆ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಆಮೇಲೆ ಅದಕ್ಕೆ ನಾವು ಇದಿಷ್ಟನ್ನು ಕೂಡ ಜೋಡಿಸಿ ಕೂಡ ತೋರಿಸ್ತೀನಿ ಹೇಗೆ ಮಾಡ್ಕೊಬೇಕು ಅಂತ. ನಾನು ಇವತ್ತು ಇಯರಿಂಗ್ಸ್ಗಳನ್ನೆಲ್ಲ ಸೇರಿಸೋದಕ್ಕೆ ಒಂದು ಹ್ಯಾಂಗರನ್ನು ತೊಗೊಂಡಿದ್ದೀನಿ. ಏನಪ್ಪ ಹ್ಯಾಂಗರ್ ಇಟ್ಕೊಂಡು ಇಯರಿಂಗ್ಸನ್ನು ಹೇಗೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಅದ್ರ ಜೊತೆಗೆ ಇನ್ನೊಂದು ಐಟಮನ್ನು ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ಪರ್ಸ್ ಮ್ಯಾಟ್ ಅಂತ ಸಿಗುತ್ತೆ. ಒಂದು 10-15 ರೂಪಾಯಿಗೆಲ್ಲ ನಮಗೆ ಈ ಶೀಟ್ ಸಿಗುತ್ತೆ. ಇಲ್ಲ ನಮ್ಮ ಹತ್ರ ಈ ರೀತಿ ಇಲ್ಲ, ನಮಗೆ ನಮ್ಮ ಹತ್ತಿರದ ಶಾಪ್ಗಳಲ್ಲಿ ಸಿಗ್ತಾ ಇಲ್ಲ ಅಂತ ಆದರೆ ನೀವು ನೆಟ್ಟೆಡ್ ವೇಲ್ಗಳಾಗಿರ್ಬೋದು, ಆ ರೀತಿ ಯಾವುದನ್ನಾದರೂ ಕೂಡ ಯೂಸ್ ಮಾಡ್ಕೊಬೋದು. ನಾನಿವತ್ತು ನನ್ನ ಹತ್ರ ಪರ್ಸ್ ಮ್ಯಾಟ್, ಇದನ್ನು ಪರ್ಸ್ ಮ್ಯಾಟ್ ಅಂತ ಅಂತಾರೆ. ಇದರಲ್ಲೂ ಕೂಡ ಸೂಪರ್ ಆದ ಪರ್ಸ್ಗಳೆಲ್ಲದನ್ನು ಕೂಡ ಮಾಡಲಿಕ್ಕೆ ಬರುತ್ತೆ. ತುಂಬ ರನ್ನಿಂಗಲ್ಲಿ ಇತ್ತು, ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈಗ ಈ ಪರ್ಸ್ ಮ್ಯಾಟನ್ನು ಯೂಸ್ ಮಾಡಿಕೊಂಡು, ಹ್ಯಾಂಗರನ್ನು ಯೂಸ್ ಮಾಡಿಕೊಂಡು ನಮ್ಮ ಇಯರಿಂಗ್ಸ್ಗಳನ್ನೆಲ್ಲ ಹೇಗೆ ಸೇಫಾಗಿ ಇಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಪರ್ಸ್ ಮ್ಯಾಟಲ್ಲಿ ಇದಿಷ್ಟು ಹೋಲ್ ಇರೋದ್ರಿಂದ ಈಸಿಯಾಗಿ ನಮ್ಮ ಇಯರಿಂಗ್ಸ್ನೆಲ್ಲ ಜೋಡಿಸಿ ಇಟ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ಇದಕ್ಕೆ ಹಾಕಿ ಹ್ಯಾಂಗರಿಗೂ ಕೂಡ ಒಮ್ಮೆ ಹಾಕಿ ಇದನ್ನು ನಾವು ನಾಟ್ ಹಾಕ್ಕೋಬೇಕು. ಟೈಟಾಗಿ ನಾಟನ್ನು ಹಾಕ್ಕೊಬೇಕು. ಆ ಪರ್ಸ್ ಮ್ಯಾಟನ್ನು ತುಂಬ ಎಳೆದು ನಾಟನ್ನು ಹಾಕ್ಕೋಬೇಡಿ. ನೆಕ್ಸ್ಟ್ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ. ಏನಕ್ಕೆ ಅಂತಂದರೆ ಅದು ಹರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ದಾರದಲ್ಲಿ ನಾವು ಗಟ್ಟಿಯಾಗಿ ಎಳೆದ್ಬಿಟ್ರೆ ಅದು ಹರಿದೋಗ್ಬಿಡುತ್ತೆ. ಹೀಗೆ ಇಷ್ಟು ಆದಮೇಲೆ ನಾವು ಒಂದು 4 ಇದಕ್ಕೆ ಹೀಗೆ ಹಾಕಬೇಕು. ಜಸ್ಟು ಅದು ನಮಗೆ ಸ್ಟಿಫಾಗಿ ಹ್ಯಾಂಗರಿಗೆ ಕೂರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು. ನಾವು ಇಲ್ಲೂ ಕೂಡ ಟೈಟಾಗಿ ಎಳಿಬೇಡಿ. ನೋಡಿ, ನಾವು ಇಲ್ಲಿ 2ನೇ ಹೋಲಲ್ಲಿ ಇದನ್ನು ಸೂಜಿಯನ್ನು ಹಾಕಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀವಿ. ಹೀಗೇ ತುದಿವರೆಗೂ ಕೂಡ ನಾವು ಸ್ಟಿಚ್ ಮಾಡ್ಕೊಬೇಕು. ನಿಧಾನವಾಗಿ ಸ್ಟಿಚ್ ಮಾಡ್ಕೊಬೋದು. ನೋಡ್ರಿ, ಒಂದು ಹ್ಯಾಂಗರನ್ನು ಯೂಸ್ ಮಾಡಿಕೊಂಡು ಎಷ್ಟೆಲ್ಲ ಉಪಯೋಗ ಪಡ್ಕೊಬೋದು. ಮತ್ತು ನಮ್ಮ ಇಯರಿಂಗ್ಸ್ ಕಳೆದೋಯ್ತು, ಅದ್ರ ಮೇಲೆ ಏನೋ ಒಂದು ವಸ್ತುಗಳನ್ನು ಇಟ್ಟು ಹಾಳಾಗೋಯ್ತು ಅನ್ನೋ ಒಂದು ಗೋಜು ಇರೋದಿಲ್ಲ. ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ಎಷ್ಟು ಸ್ಟಿಚ್, ಜಸ್ಟ್ ಒಂದು ಸ್ಟಿಚ್ ಆದರೆ ಆಯಿತು ಅಲ್ವಾ. ಈಗ ನಾನು ಇಲ್ಲಿ ತುದಿವರೆಗೂ ಕೂಡ ಸ್ಟಿಚ್ ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ತುದಿವರೆಗೂ ಕೂಡ ಬಂದಾಯಿತು. ಈಗ ನಾವು ಫಸ್ಟಿಗೆ ನಾಟನ್ನು ಹಾಕ್ಕೊಂಡ್ವಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಟೈಟಾಗಿ ನಾಟನ್ನು ಹಾಕ್ಕೋಬೇಕು.
ನಾವಿಲ್ಲಿ ಕಲರ್ ಉಲ್ಲನ್ನನ್ನು ತಗೊಂಡು ಕೂಡ ಇಲ್ಲಿ ಹೊಲ್ಕೊಬೋದು. ನಾನು ಹೇಗೂ ವೈಟ್ ಹ್ಯಾಂಗರ್ ಇತ್ತು ಅಂತ ಅಂದ್ಕೊಂಡು ವೈಟ್ ದಾರವನ್ನೇ ಯೂಸ್ ಮಾಡಿದ್ದೀನಿ. ನಾವು ಇದನ್ನು ಡೆಕೋರೇಷನ್ ಮಾಡ್ಕೊತೀನಿ ಅಂದರೆ ಅದು ಕೂಡ ಮಾಡ್ಕೊಬೋದು. ನೋಡಿ, ಹೀಗೆ ಒಂದು ಟೈಟಾಗಿ ನಾಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಎಕ್ಸ್ಟ್ರಾ ದಾರವನ್ನು ನಾವೀಗ ಕಟ್ ಮಾಡಿ ತೆಕ್ಕೊಬಿಡಬೇಕು. ಈಗ ನಾವೇನು ಮಾಡಬೇಕು, ಹ್ಯಾಂಗರಿಗೆ ಪರ್ಸ್ ಮ್ಯಾಟನ್ನು ಹೊಲಿದಾಯಿತು. ಈಗ ಇಯರಿಂಗ್ಸನ್ನೆಲ್ಲ ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಈ ರೀತಿ ಪ್ಯಾಕಲ್ಲಿ ಇರುತ್ತಲ್ಲ, ಅಂದರೆ ನಾವು ಹೊಸದಾಗಿ ಇದ್ದರೆ ಇದರೊಳಗೆ ಇಟ್ಟಿರ್ತೀವಿ, ಇಲ್ಲ ಅಂತಂದರೆ ತೆಗೆದುಬಿಟ್ಟಿರ್ತೀವಿ. ಈ ರೀತಿಯಾಗಿ ಅದಕ್ಕೆ ಹೋಲಿರುತ್ತಲ್ಲ, ಈ ರೀತಿಯಾಗಿ ಹಾಕಿಟ್ಕೊಂಡ್ಬಿಟ್ರೆ ನಾವು ಹ್ಯಾಂಗರನ್ನು ವಾರ್ಡ್ರೋಬಲ್ಲಿ ಇಲ್ಲ ಅಂತಂದರೆ ಒಂದು ಹುಕ್ಕನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೂ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿಯಾಗಿ ಎಲ್ಲದನ್ನೂ ಕೂಡ ಹಾಕ್ಕೊಬೋದು. ನೋಡಿ, ಜಸ್ಟ್ ಹ್ಯಾಂಗಿಂಗ್ ಇದ್ದರೆ ಹ್ಯಾಂಗಿಂಗನ್ನು ಕೂಡ ಇದರ ಒಳಗಡೆ ಆರಾಮಾಗಿ ಹಾಕ್ಕೋಬೋದು. ನಾನು ಅಷ್ಟನ್ನು ಇದೇ ರೀತಿಯಾಗಿ ಹಾಕ್ಕೊಂಡು ತೋರಿಸ್ತೀನಿ, ಆಮೇಲೆ ಯಾವುದು ಚೆನ್ನಾಗಿದೆ ಅಂತ ನೀವು ಹೇಳಬೇಕು. ನೋಡಿ, ಒಂದಷ್ಟು ಇಯರಿಂಗ್ಸ್ಗಳನ್ನು ಇಲ್ಲಿ ಜೋಡಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮರಿಬೇಡಿ. ಹಾಗೆ ಎಷ್ಟು ಚೆನ್ನಾಗಿ ಒಂದೇ ಕಡೆ ಎಲ್ಲ ಇಯರಿಂಗ್ಸು ನಮಗೆ ನೋಡಿದ ತಕ್ಷಣ ಕೈಗೆ ಸಿಗೋ ರೀತಿಯಲ್ಲಿ ಇರುತ್ತೆ. ನಮ್ಮ ಎಲ್ಲ ಇಯರಿಂಗ್ಸ್ಗಳನ್ನು ಕೂಡ ಇದೇ ರೀತಿಯಾಗಿ ನಾನು ದೂರಕ್ಕೆ ಜೋಡಿಸಿದ್ದೀನಿ, ಇಲ್ಲಿ ಕಡಿಮೆ ಇದೆ ಅಂತ. ನಿಮ್ಮ ಹತ್ರ ತುಂಬ ಇದ್ದರೆ ಆರಾಮಾಗಿ ಎಲ್ಲವನ್ನು ನೀಟಾಗಿ ಜೋಡಿಸಿ ಇಟ್ಕೊಬೋದು. ನಾನೊಂದು ಅಂದಾಜು ಇಷ್ಟನ್ನು ಜೋಡಿಸ್ಕೊಂಡಿದ್ದೀನಿ. ಕೊನೆಗೆ ಇದು ನೀಟಾಗೂ ಕೂಡ ಇರುತ್ತೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಮಗೆ ಯಾವುದು ತಕ್ಷಣ ಬೇಕು ಅದನ್ನ ತೆಕ್ಕೊಳ್ಳಿಕ್ಕೂ ಕೂಡ ಈಸಿಯಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಬರುತ್ತೆ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಮಗೆ ಯಾವ ಇಯರಿಂಗ್ಸ್ ಬೇಕು ಪಟಕ್ನೆ ತೆಕ್ಕೊಂಡು ಹಾಕ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ. ಎಲ್ಲರೂ ಕೂಡ ಈಗ ಬ್ಯುಸಿಯಾಗಿರೋದ್ರಿಂದ ಈ ರೀತಿಯಾಗಿ ಒಂದು ಸರಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ನಾವು ನಮ್ಮ ಕೆಲಸವನ್ನು ಆರಾಮಾಗಿ ಮಾಡ್ಕೊಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಈ ವಿಡಿಯೋವನ್ನು ನೋಡ್ಕೊಂಡು ಹಾಗೆ ಹೋಗಬೇಡಿ, ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗೋಂತೆ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ, ಹಾಗೆ ನಮ್ಮ ಮತ್ತೆರಡು ಚಾನೆಲ್ ಅವನಿ ಹಾಬೀಸ್ ಹಾಗೆ ಮಾ ರಂಗೋಲಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.